ನಾಗೇಂದ್ರ ಪ್ರಸಾದ್ ಸರ್ ಸಾಕಷ್ಟು ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ಸ್ಗಳನ್ನು ನಾವು ನೋಡ್ತೀವಿ. ಹಾಗೆ ಅಲ್ಲಿ ಸಂಗೀತ ಇರುತ್ತೆ, ಗಾಯನ ಇರುತ್ತೆ, ಅಥವಾ ಕನ್ನಡ ನಾಡಿಗೋಸ್ಕರ ಶ್ರಮಿಸಿದವ್ರನ್ನ ಸ್ಮರಿಸೋದಿರುತ್ತೆ. ಆದರೆ ನಾವು ಈ 1,500 ವರ್ಷದ ಕಂಪ್ಲೀಟ್ ಇತಿಹಾಸವನ್ನು ವಿಟಿಗಳನ್ನು ಮಾಡೋ ಮೂಲಕ, ಅದನ್ನು ತೋರ್ಪಡಿಸೋ ಮೂಲಕ, ಅದೇ ರೀತಿಯಾಗಿ ನಾದ ಬ್ರಹ್ಮ ಹಂಸಲೇಖ ಸರ್ ಅವರ ಈ ಕಾನ್ಸರ್ಟ್ ಮೂಲಕ ಮಾಡ್ತಿದ್ದೀವಿ. ಏನನ್ಸುತ್ತೆ? ಎಲ್ರಿಗೂ ನಮಸ್ಕಾರ. ಹಾಡುಗಳ ಮಧ್ಯೆ ಮಾತಾಡೋದು ಮೊಸರನ್ನದಲ್ಲಿ ಕಲ್ ಸಿಕ್ಕಷ್ಟೇ ಇದು. ಹಾಗಾಗಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಹಂಸಲೇಖ ಸರ್ ಅವರ ಭಾಳ ದೊಡ್ಡ ಅವರ ಹಾಡುಗಳ ಹಿಟ್ ಹಾಡುಗಳ ಮತ್ತು ಕನ್ನಡ ಪರವಾದ ಕನ್ನಡ ಧ್ವನಿಯನ್ನು ನಮಗೆಲ್ಲ ಸ್ಫೂರ್ತಿಯಾದಂಥ ಒಂದು ತಲೆಮಾರಿಗೆ ಸ್ಫೂರ್ತಿಯಾದಂಥ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಇದರ ಮಧ್ಯೆ ಮಾತು ಹೆಚ್ಚು ಸುರಿಸೋದಿಲ್ಲ. ಸಾಂದರ್ಭಿಕವಾಗಿ ಮೊದಲಿಗೆ ಕರ್ನಾಟಕ ಟಿ ವಿ ಎಲ್ಲ ಇಡೀ ಗೆಳೆಯರಿಗೆ, ಮಿತ್ರರಿಗೆಲ್ರಿಗೂ ಕೂಡ ಅಭಿನಂದನೆಗಳು. ಇಂಥದ್ದೊಂದು ಕರುನಾಡ ಸುಧಾರಕರು ಅನ್ನುವ ಕಾನ್ಸೆಪ್ಟ್ ಜೊತೆ ಇಂಥ ಕಾರ್ಯಕ್ರಮ ಮಾಡ್ತಿದ್ದೀರಿ. ಶುಭವಾಗಲಿ. ನಾನು ಅಲ್ಲಿಂದ ಬರ್ತಾ ನೋಡಿದೆ ಒಂದಷ್ಟು ಇಡೀ ಕರ್ನಾಟಕದ ಕನ್ನಡದ ಸಾಂಸ್ಕೃತಿಕ ಪರಿಚಯ, ಭೌಗೋಳಿಕ ಪರಿಚಯ, ರಾಜಕೀಯ ಪರಿಚಯ, ಬಹುತೇಕ ಎಲ್ಲ ವಲಯದ ಕ್ರೀಡೆ, ಪ್ರತಿಯೊಂದು ವಲಯದ ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ರಿ. ತುಂಬ ಸೊಗಸಾಗಿದೆ. ಅದರಲ್ಲೊಂದು ಸಣ್ಣ ತಪ್ಪಿದೆ, ಬಹಿರಂಗವಾಗಿ ಹೇಳಬೇಕು, ಯಾಕೆಂದರೆ ತುಂಬ ಜನಕ್ಕೆ ಅದು ತಪ್ಪು ಮೆಸೇಜ್ ಹೋಗಬಾರ್ದು ಅಂತ. ರಿಷಬ್ ಶೆಟ್ಟಿಗೆ ಸಿಕ್ಕಿರೋದು ದಾದಾ ಸಾಹೇಬ್ ಫಾಲ್ಕೆ ಅಲ್ಲ. ಕರ್ನಾಟಕದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಸಿಕ್ಕ ಏಕೈಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಮಾತ್ರ. ದಾದಾ ಸಾಹೇಬ್ ಫಾಲ್ಕೆ ಫೌಂಡೇಶನ್ ಪ್ರಶಸ್ತಿ ನನಗೆ ಕೊಟ್ಟಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಕೊಟ್ಟಿರೋದು ರಿಷಬ್ ಶೆಟ್ಟಿಗೆ. ಯಶ್ಗೂ ಕೂಡ ಅಷ್ಟೇ. ಹೀಗೆ ಆ ಕನ್ಫ್ಯೂಷನ್ ಇಟ್ಕೋಬೇಡಿ. ದಾದಾ ಸಾಹೇಬ್ ಫಾಲ್ಕೆ ಪಡೆದ ಏಕೈಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಮಾತ್ರ. ಇನ್ನು ಕರುನಾಡ ಸುಧಾರಕರು, ನನಗೆ ಈ ಸುಧಾರಕರು ಅಂದರೆ ಸುಧಾರಣೆ ಮಾಡೋಕ್ಕೆ ಮುಂಚೆ ಧಾರಣೆ ಮಾಡ್ಕೋಬೇಕು. ನಾವೆಲ್ಲ ಧಾರಕರಾಗಬೇಕು. ಕರುನಾಡಿನ ಸಂಸ್ಕೃತಿ, ಆ ಅಂತಃಸತ್ವವನ್ನು ನಾವು ಧಾರಣೆ ಮಾಡ್ಕೋಬೇಕು, ಧಾರಕರಾಗಬೇಕು. ಧಾರಕರಾದರೆ ಆಟೋಮೆಟಿಕ್ಕಾಗಿ ನಾವು ಸುಧಾರಕರಾಗ್ತೀವಿ. ಹಾಗಾಗಿ ನಾವೆಲ್ಲ ಧಾರಣೆ ಮಾಡಿಕೊಳ್ಳೋಣ. ಕನ್ನಡವಾಗಿ ಬದುಕುವುದು, ಕನ್ನಡವನ್ನು ಅನ್ನದ ಪ್ರಶ್ನೆಯಾಗಿ ಮಾಡಿಕೊಳ್ಳುವುದು ಈಗಿನ ತುರ್ತು, ವಿಶೇಷವಾಗಿ ಬೆಂಗಳೂರಿನ ತುರ್ತು ಅಂತ ಭಾವಿಸ್ತಾ ನಿಮ್ಮೆಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಹಾಡುಗಳ ಹಬ್ಬ ಮುಂದುವರಿಯಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೇವಾ ಯೂನಿವರ್ಸಿಟಿ, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ತ್ರಿವಿಕ್ ಹೋಟೆಲ್ಸ್ ಅಂಡ್ ರೆಸಾರ್ಟ್, ಕಿಯಾ ಜ್ಯುವೆಲರ್, ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಈಸ್ಟ್ ಪಾಯಿಂಟ್ ಸ್ಕೂಲ್ಸ್ ಕಾಲೇಜಸ್, ಹಾಸ್ಪಿಟಲ್ಸ್, KMF ನಂದಿನಿ, ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್.